ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ರೆಡ್ಡಿ ನಡಕ. ದೇಶದ ಪ್ರಧಾನಿ ಹುದ್ದೆ ಒಂದು ಸಾಂವಿಧಾನಿಕ ಹುದ್ದೆ. ಆ ಪಟ್ಟದಲ್ಲಿ ಕೂತವರು ಸಂವಿಧಾನವನ್ನು ಗೌರವಿಸಬೇಕು, ಸಂವಿಧಾನದ ಮೌಲ್ಯಗಳನ್ನು ಎತ್ತಿ ಹಿಡಿಬೇಕು ಮತ್ತು ಸಂವಿಧಾನ ವಿರೋಧಿ ಶಕ್ತಿಗಳನ್ನು ಮಟ್ಟ ಹಾಕಬೇಕು. ದುರಾದೃಷ್ಟ ಅಂದರೆ ನಮ್ಮ ದೇಶದ ಪ್ರಧಾನಿ ಕಳೆದ ಕೆಲ ಸಮಯಗಳಿಂದ ಸಂವಿಧಾನದ ವಿರೋಧಿ ಶಕ್ತಿಗಳನ್ನು ಮೆಚ್ಚಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಂವಿಧಾನ ವಿರೋಧಿಗಳ ಮುಂದೆ ತಗ್ಗಿ ಬಗ್ಗಿ ನಡೀತಾ ಇದ್ದಾರೆ. ಸಂವಿಧಾನದ ಶಕ್ತಿಗಳ ಮುಂದೆ ಮಂಡಿ ಊರಿದ್ದಾರೆ. ಈಗ ಸಂವಿಧಾನ ವಿರೋಧಿಗಳ ಅಂಚೆ ಚೀಟಿ ಮತ್ತು ನಾಣ್ಯಗಳನ್ನು ಬಿಡುಗಡೆ ಮಾಡಿ ಆ ಸಂವಿಧಾನ ವಿರೋಧಿಗಳಿಗೆ ಭಾರಿ ಗೌರವ ಸಮರ್ಪಿಸಿದ್ದಾರೆ. ನಿಸ್ಸಂಶಯವಾಗಿಯೂ RSS ಒಂದು ಸಂವಿಧಾನ ವಿರೋಧಿ ಸಂಘಟನೆ. RSS ಸಂವಿಧಾನ ವಿರೋಧಿ ಅಂತ ನಾವು ಆರೋಪ ಮಾಡಬೇಕಾಗಿಲ್ಲ. ಯಾಕಂದ್ರೆ ನಾವು ಅಂಬೇಡ್ಕರ್ ಅವರ ಸಂವಿಧಾನ ವಿರೋಧಿಗಳು ಅಂತ 75 ವರ್ಷಗಳ ಹಿಂದೆ RSS ಹೇಳಿತ್ತು. ನಾವು ಅಂಬೇಡ್ಕರ್ ಅವರ ಸಂವಿಧಾನವನ್ನು ಒಪ್ಪಲ್ಲ ಅಂತ ಸಂವಿಧಾನ ರಚನೆಯಾಗಿ ಈ ದೇಶಕ್ಕೆ ಅರ್ಪಣೆಯಾದಾಗಲೇ RSS ವಿರೋಧ ಮಾಡಿತ್ತು. ಅದು RSS ಮುಖಪತ್ರಿಕೆಯಲ್ಲೂ ಪ್ರಕಟ ಆಗಿತ್ತು. ಗೋಲ್ವಲ್ಕರ್ ಮತ್ತು ಸಾವರ್ಕರ್ ಬಹಿರಂಗವಾಗಿ ಸಂವಿಧಾನವನ್ನು ವಿರೋಧಿಸಿದರು. ಹಾಗೆ ತ್ರಿವರ್ಣ ಧ್ವಜವನ್ನು ವಿರೋಧಿಸಿತ್ತು. ಅವರಿಗೆ ಮನುಸ್ಮೃತಿ ಈ ದೇಶದ ಸಂವಿಧಾನ ಆಗಬೇಕಿತ್ತು ಎಂಬ ಬಯಕೆ ಇತ್ತು. ಹಾಗೆ ಭಗವಧ್ವಜ ರಾಷ್ಟ್ರ ಧ್ವಜವಾಗಬೇಕೆಂಬ ಬಯಕೆ ಇತ್ತು. ಈಗಲೂ ಕೂಡ ಅದೇ ಬಯಕೆ ಅವರಲ್ಲಿದೆ. ಒಂದಲ್ಲ ಒಂದು ದಿನ ಈ ದೇಶದ ಸಂವಿಧಾನವನ್ನು ಬದಲಾಯಿಸಿ, ಈ ದೇಶದ ರಾಷ್ಟ್ರಧ್ವಜವನ್ನು ಬದಲಾಯಿಸಿ, ಈ ದೇಶವನ್ನು ಹಿಂದೂ ರಾಷ್ಟ್ರ ಎಂದು ಘೋಷಿಸುವುದೇ RSSನ ಪರಮ ಗುರಿ. ಅದಕ್ಕಾಗಿ ಅವರು ಕಳೆದ 1 ಶತಮಾನದಿಂದ ಕೆಲಸ ಮಾಡ್ತಾ ಇದ್ದಾರೆ. ಆ RSSಗೆ ಈಗ 100 ವರ್ಷ. 1925ರ ವಿಜಯದಶಮಿ ದಿನದಂದು ಮಹಾರಾಷ್ಟ್ರದ ನಾಗಪುರದಲ್ಲಿ ಪೇಶ್ವೆ ಬ್ರಾಹ್ಮಣರ ನೇತೃತ್ವದಲ್ಲಿ ಸ್ಥಾಪನೆಯಾದ RSS ಈಗ 100 ವರ್ಷವನ್ನು ಪೂರೈಸಿದೆ. 100 ವರ್ಷದಲ್ಲಿ ಅವರು ಇಡೀ ಭಾರತವನ್ನು ಆವರಿಸಿದ್ದಾರೆ. ನಮ್ಮದು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಂಘಟನೆ ಎಂದು RSSನವರು ಹೇಳ್ಕೊಂಡ್ರು. ಅದೊಂದು ಪಕ್ಕಾ ರಾಜಕೀಯ ಸಂಘಟನೆ, ಹಿಡನ್ ಅಜೆಂಡಾಗಳನ್ನು ಹೊಂದಿರುವ ಸಂಘಟನೆ. ಇವತ್ತು ದೇಶದ ರಾಜಕೀಯ ವ್ಯವಸ್ಥೆಗಳನ್ನು ನೋಡಿದರೆ ಸಾಕು, RSS ರಾಜಕೀಯ ಸಂಘಟನೆ ಅಂತ ಗೊತ್ತಾಗ್ಬಿಡುತ್ತೆ. ಇಂದು ದೇಶದ ರಾಜಕೀಯ ಅಧಿಕಾರ ಪೂರ್ಣ ಪ್ರಮಾಣದಲ್ಲಿ RSSನ ಹಿಡಿತದಲ್ಲಿದೆ. ಈ ದೇಶದ ಪ್ರಧಾನಿ RSS, ಉಪರಾಷ್ಟ್ರಪತಿ RSS, ಬಹುತೇಕ ಕೇಂದ್ರ ಸಚಿವರು RSS, ಬಹುತೇಕ ಮುಖ್ಯಮಂತ್ರಿಗಳು RSS, ಬಹುತೇಕ ಸಚಿವರು, ಶಾಸಕರು, ಜನಪ್ರತಿನಿಧಿಗಳು RSSಗೆ ಸೇರಿದವರು. ಬಹುತೇಕ ರಾಜ್ಯಪಾಲರು RSS ಹಿನ್ನೆಲೆಗಳವರು. ಹಳ್ಳಿಯಿಂದ ದಿಲ್ಲಿಯವರೆಗೆ ವಿವಿಧ ಅಧಿಕಾರ ಕೇಂದ್ರಗಳಲ್ಲಿ RSSನವರು ಕೂತಿದ್ದಾರೆ. ಹಾಗೆ ನ್ಯಾಯಾಂಗ ಕಾರ್ಯಾಂಗದಲ್ಲೂ RSS ಹಿನ್ನೆಲೆಯವರೇ ತುಂಬಿಕೊಂಡಿದ್ದಾರೆ. ಹೀಗಾಗಿ RSS ಒಂದು ರಾಜಕೀಯ ಸಂಘಟನೆ ಅನ್ನೋದು ಸತ್ಯ. ಸಮಾಜ ಮತ್ತು ಸಂಸ್ಕೃತಿ ಅನ್ನೋದು ಮುಖವಾಡ ಅಷ್ಟೇ. ಅಂಥ RSSಗೆ ಅಂಬೇಡ್ಕರ್ ಅವರ ಸಂವಿಧಾನ ರುಚಿಸೋದಿಲ್ಲ. ಯಾಕೆಂದ್ರೆ ನಮ್ಮ ಸಂವಿಧಾನ ನ್ಯಾಯ, ನೀತಿ, ಸಮಾನತೆ, ಸಹೋದರತೆ, ಭಾತೃತ್ವ, ಜಾತ್ಯತೀತ ತತ್ವವನ್ನು ಪ್ರತಿಪಾದಿಸುತ್ತೆ. ಅದುವೇ RSSಗೆ ಸಮಸ್ಯೆ ಆಗಿರೋದು. RSS ಸಮಾನತೆಯನ್ನು ಒಪ್ಪುವುದಿಲ್ಲ. ಅವರಿಗೆ ಮನುವಾದದ ಅಸಮಾನತೆಯ ಸಮಾಜ ಬೇಕು, ಶ್ರೇಣೀಕೃತ ಸಮಾಜ ಬೇಕು, ಲಿಂಗ ತಾರತಮ್ಯದ ಸಮಾಜ ಬೇಕು. ಆ ಸಮಾಜ ನಿರ್ಮಿಸೋದು ಅವರ ಉದ್ದೇಶಿತ ಗುರಿ. ಆ ಗುರಿ ತಲುಪಬೇಕಾದ್ರೆ ಅವರಿಗೆ ಅಡ್ಡಿಯಾಗಿರುವುದು ಸಂವಿಧಾನ. ಹಾಗಾಗಿ ಅಂಬೇಡ್ಕರ್ ಸಂವಿಧಾನವನ್ನು ಬದಲಾವಣೆ ಮಾಡುವ ಕನಸು RSSಗೆ ಇದೆ. ಇದುವೇ ವಾಸ್ತವ. ಹೀಗಿರಬೇಕಾದ್ರೆ ಸಂವಿಧಾನದಡಿ ರಚನೆಯಾಗಿರುವ ಸರ್ಕಾರಗಳು ಮತ್ತು ಅದರ ಮುಖ್ಯಸ್ಥರು RSSನಿಂದ ದೂರ ಉಳಿಬೇಕಾಗಿತ್ತು. ಸಂವಿಧಾನದ ವಿರೋಧಿ RSS ಅನ್ನ ಸ್ಥಾಪಿತ ಸರ್ಕಾರಗಳು ಮಟ್ಟ ಹಾಕುವ ಕೆಲಸ ಮಾಡಬೇಕಾಗಿತ್ತು. ಆದ್ರೇನು ಮಾಡೋದು? ಇಲ್ಲಿನ ಸ್ಥಾಪಿತ ಸರ್ಕಾರಗಳು ಮತ್ತು ಅದರ ಮುಖ್ಯಸ್ಥರು RSSನಿಂದಲೇ ಬಂದಿರುವುದರಿಂದ ಅವರು ಕೂಡ RSSಗೆ ಪೂರಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. RSSನ ಗುಪ್ತ ಕಾರ್ಯಸೂಚಿಗಳನ್ನು ಜಾರಿಗೆ ತರಲು ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಪ್ರಧಾನಿ ಮೋದಿ RSSನ ಪ್ರಚಾರಕರಾಗಿದ್ದವರು. ಬಳಿಕ ಗುಜರಾತ್ ಮುಖ್ಯಮಂತ್ರಿಯಾಗಿ, ನಂತರದಲ್ಲಿ ಪ್ರಧಾನಿ ಆದ್ಮೇಲೂ ಅವರು RSSಗೆ ಪೂರಕವಾಗಿ ಆಡಳಿತ ನಡೆಸ್ತಾ ಇದ್ದಾರೆ. ಈ ಮಧ್ಯೆ RSS ಮತ್ತು ಮೋದಿ ನಡುವೆ ಮುಸುಕಿನ ಗುದ್ದಾಟ ನಡೀತಾ ಇದೆ ಎಂದು ಸುದ್ದಿ ಆಯಿತು. ಅದಕ್ಕೆ ತಕ್ಕಂತೆ RSS ಮುಖ್ಯಸ್ಥರ ಹೇಳಿಕೆಗಳು ಸದ್ದು ಮಾಡಿದ್ದವು. ಅದು ಎಲ್ಲಿಯ ತನಕ ಹೋಯಿತು ಅಂದರೆ ಮೋದಿಯವರನ್ನ ಕೆಳಗಿಳಿಸಲು RSS ಮುಂದಾಗಿದೆ ಅಂತಾನೂ ವರದಿಗಳು ಬಂದವು. ಅನಂತರದಲ್ಲಿ ಮೋದಿಯವರು RSS ಮುಂದೆ ಶರಣಾದಂತೆ ಕಾಣ್ತಾ ಇದೆ. ಮೇಲಿಂದ ಮೇಲೆ RSS ಅನ್ನ ಮೋದಿ ಹೊಗಳಿದ್ರು. ಕೆಂಪುಕೋಟೆಯಲ್ಲಿ, ಮನ್ ಕಿ ಬಾತ್ನಲ್ಲಿ, ಇನ್ನೂ ಅನೇಕ ಕಡೆ RSS ಅನ್ನ ಅವರು ಹೊಗಳಿದ್ರು.
ಒಂದು ಸಂವಿಧಾನ ವಿರೋಧಿ ಸಂಘಟನೆಯನ್ನ ಸಂವಿಧಾನಿಕ ಹುದ್ದೆಯಲ್ಲಿರುವ ವ್ಯಕ್ತಿ ಹೊಗಳೋದು ಅಂದ್ರೆ ಅದು ಸಂವಿಧಾನಕ್ಕೆ ಮಾಡುವ ಅಪಚಾರ. ಆದರೂ ಮೋದಿಯವರು ಅದನ್ನೆಲ್ಲ ಮರೆತು RSS ಪ್ರೀತಿಯನ್ನ ತೋರಿಸಿದ್ರು. ಈಗ RSS 100ನೇ ವರ್ಷಾಚರಣೆಯ ಕಾರ್ಯಕ್ರಮದಲ್ಲಿ ಭಾಗಿಯಾದ ಪ್ರಧಾನಿ RSSಗೆ ಗೌರವ ಸಲ್ಲಿಸಿ RSS ಶತಮಾನೋತ್ಸವದ ಅಂಚೆ ಚೀಟಿ ಮತ್ತು ನಾಣ್ಯಗಳನ್ನ ಬಿಡುಗಡೆಗೊಳಿಸಿದ್ದಾರೆ. RSSಗೆ ದೊಡ್ಡ ಗೌರವವನ್ನು ಸೂಚಿಸಿದ್ದಾರೆ. ಸಂವಿಧಾನ ವಿರೋಧಿಗಳಿಗೆ ಗೌರವ ಸಲ್ಲಿಸೋದು ಅಂದ್ರೆ ಸಂವಿಧಾನಕ್ಕೆ ಅಗೌರವ ಮಾಡಿದಂತೆಯೂ ಆಗುತ್ತೆ. ಆ ಅಗೌರವ ಪ್ರಧಾನಮಂತ್ರಿ ಮಾಡಿದ್ದಾರೆ ಅಂತ ವ್ಯಾಪಕ ವಿರೋಧಗಳು ವ್ಯಕ್ತವಾಗಿದೆ. ಸಾಂವಿಧಾನಿಕ ಹುದ್ದೆಯಲ್ಲಿದ್ದು ಸಂವಿಧಾನ ವಿರೋಧಿ ಸಂಘಟನೆಯ ಪ್ರಚಾರ ನಡೆಸುವುದು ಪ್ರಧಾನಿ ಹುದ್ದೆಗೆ ಶೋಭೆಯಲ್ಲ. ಹಾಗಾಗಿ ಮೋದಿಯವರು ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು RSSನ ಪ್ರಚಾರಕನಾಗುವುದೇ ಉತ್ತಮ ಅಂತ ಟೀಕೆಗಳು ವ್ಯಕ್ತವಾಗ್ತಾ ಇದೆ. ಮೋದಿಯವರು ಸಂವಿಧಾನಕ್ಕೆ ದ್ರೋಹ ಬಗೆದು ಇತಿಹಾಸಕ್ಕೆ ಅಪಚಾರ ಮಾಡಿದ್ದಾರೆ ಅಂತ ಅನೇಕ ಜನರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮೋದಿಯವರ RSS ಪ್ರೀತಿಯನ್ನ ಈ ದೇಶ ಪ್ರಶ್ನಿಸಲೇಬೇಕಾಗಿದೆ. ಯಾಕಂದ್ರೆ RSS ಸ್ವತಂತ್ರ ಚಳುವಳಿಯ ವಿರೋಧಿಯಾಗಿತ್ತು, ಸಂವಿಧಾನಕ್ಕೂ ವಿರೋಧ ಮಾಡಿತ್ತು, ತಿರಂಗಕ್ಕೂ ವಿರೋಧ ಮಾಡಿತ್ತು. ಹಾಗೆ ಬೇಕಾದಷ್ಟು ಸಲ ಈ ದೇಶದ ಸೌಹಾರ್ದತೆ, ಐಕ್ಯತೆ, ಪ್ರಜಾಪ್ರಭುತ್ವ ಹಾಗೂ ಜಾತ್ಯತೀತ ಆಶಯಗಳಿಗೆ ತುಂಬಾ ಹಾನಿಯೂ ಮಾಡಿದ್ದಾರೆ. ಅಂಬೇಡ್ಕರ್ ಅವರ ಸಂವಿಧಾನದ ಬದಲು ಮನುಸ್ಮೃತಿಯನ್ನ ಜಾರಿ ಮಾಡಲು ಹೊರಟಿರುವ ಮನುವಾದಿ ಸಂಘಟನೆಯನ್ನ ಪ್ರಧಾನಿ ಹುದ್ದೆಯಲ್ಲಿದ್ದು ಮೋದಿಯವರು ಪ್ರಚಾರ ಮಾಡಿದ್ದು ಸರಿಯಲ್ಲ. ಅದನ್ನ ಒಪ್ಪಿಕೊಳ್ಳಲು ಸಂವಿಧಾನ ಪ್ರೇಮಿಗಳಿಗೆ ಸಾಧ್ಯವೂ ಇಲ್ಲ. ದೇಶ ಹೀಗೆ ಮುಂದುವರಿದರೆ RSS ಅಂಚೆ ಚೀಟಿ ಮತ್ತು ನಾಣ್ಯವನ್ನ ಇವರು ದೇಶದ ಅಧಿಕೃತ ಅಂಚೆ ಚೀಟಿ ಮತ್ತು ನಾಣ್ಯವನ್ನಾಗಿ ಮಾಡಬಹುದು. ಸಂವಿಧಾನಕ್ಕೆ ಬದಲಾಗಿ ಮನುಸ್ಮೃತಿಯನ್ನ ತರಬಹುದು. ತಿರಂಗಕ್ಕೆ ಬದಲು ಭಗವಧ್ವಜವನ್ನ ರಾಷ್ಟ್ರಧ್ವಜ ಮಾಡಬಹುದು. ಸಂವಿಧಾನದ ಪ್ರೇಮಿಗಳು RSSನ ಇಂಥ ಅಜೆಂಡಾಗಳನ್ನ ಸಂವಿಧಾನದ ಮೂಲಕ ಸೋಲಿಸಬೇಕಾಗಿದೆ. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.